ಕನ್ನಡ ಇಂಡಸ್ಟ್ರಿ ಕುರಿತಾದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕನ್ನಡ ಇಂಡಸ್ಟ್ರಿಗೆ ಏನಾಗಿದೆ ಹಾಗಾದ್ರೆ? ಕನ್ನಡದಲ್ಲಿ ಇರೋದೇ 3 ಮತ್ತೊಂದು ನಟರ ಸ್ಟಾರ್ ನಟರ ಚಿತ್ರಗಳು ಬರುವುದೇ ವಿರಳವಾಗಿಬಿಟ್ಟಿದೆ. ಕರುನಾಡಿನ ಚಕ್ರವರ್ತಿ ಶಿವಣ್ಣ ಅವರಿಗೆ ಆರೋಗ್ಯ ಸರಿ ಇಲ್ಲ. ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿದ್ದಾರೆ. ಸಿಸಿಎಲ್ ಮತ್ತು ಬಿಗ್ ಬಾಸ್ ಶೋಗಳಲ್ಲಿ ಕಿಚ್ಚ ಸುದೀಪ್ ಅವರು ಬ್ಯುಸಿಯಾಗಿದ್ದಾರೆ. ಗಣೇಶ್ ಕೂಡ ರಿಯಾಲಿಟಿ ಶೋ ಹಿಂದೆ ಬಿದ್ದಿದ್ದಾರೆ. ಯಶ್ 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಸಿನಿಮಾಗಳನ್ನ ಮಾಡ್ತಾರೆ. ಹಾಗಾದ್ರೆ ಉಳಿದ ನಟರೆಲ್ಲ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಎಸ್, ಹೌದು. ವಿಚಾರ ಏನು ಅಂತಂದ್ರೆ, ಕನ್ನಡ ಇಂಡಸ್ಟ್ರಿಗೆ ಏನಾಗ್ಬಿಟ್ಟಿದೆ ಅಂತ ನಾವುಗಳು ಕೂಡ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬರ್ತಾ ಇದೆ. ಯಾಕಂತಂದ್ರೆ ಕನ್ನಡ ಇಂಡಸ್ಟ್ರಿಯ ಕುರಿತಾದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೆಗೆದುಕೊಂಡು ಬಂದಿದ್ದೀವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂತಹ ನಟರಿಗೆಲ್ಲ ಏನಾಗಿದೆ? ಯಶ್ 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಸಿನಿಮಾಗಳನ್ನ ಮಾಡ್ತಾರೆ. ಎಲ್ಲರೂ ಕೂಡ ಫ್ಯಾನ್ ಇಂಡಿಯಾ ಸಿನಿಮಾಗಳನ್ನೇ ಮಾಡಬೇಕು ಅನ್ನುವಂತಹ ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿದ್ದಾರ ಅಂತ. ಒಂದು ವಿಚಾರ ಏನು ಅಂದ್ರೆ, ದರ್ಶನ್ ಅವರ ಸಿನಿಮಾಗಳು ವರ್ಷಕ್ಕೆ 2 ರಿಲೀಸ್ ಆಗುತ್ತೆ. ದರ್ಶನ್ ಅವರ ಸಿನಿಮಾಗಳು ವರ್ಷಕ್ಕೆ 2 ಸಲ ಎರಡು ಸಿನಿಮಾಗಳು ರಿಲೀಸ್ ಆಗುತ್ತೆ. ಆದರೆ ದರ್ಶನ್ ಅವರು ಈಗ ಕೊಲೆ ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ. ಎಲ್ಲ ಹೋದ್ರು ಮಂಗಳೂರಿನ ಶಟ್ರಲ್ಲ ಜೂನಿಯರ್ ರೆಬಲ್ ಸ್ಟಾರ್ ಕಾಣಿಸ್ತಾ ಇಲ್ಲ. 2025 ಶುರುವಾಗಿ ತಿಂಗಳುಗಳೇ ಕಳೆದು ಹೋದ್ರು, ಹಿಟ್ ಸಿನಿಮಾ ಒಂದು ಕೂಡ ಬಂದಿಲ್ಲ. ಹಾಗಾದ್ರೆ ಕನ್ನಡ ಇಂಡಸ್ಟ್ರಿಯ ಗತಿಗೇನು? ಕನ್ನಡ ನಿರ್ಮಾಪಕರ ಹೊಟ್ಟೆಪಾಡುಗಳ ಗತಿಯೇನು? ಪ್ಲೇ ಕೇಸ್ನಲ್ಲಿ ವರ್ಷಕ್ಕೆ 1 ಸಿನಿಮಾ ಕೊಡುವಂತಹ ದರ್ಶನ್, ಪ್ರಜ್ವಲ್ ದೇವರಾಜ್, ಲವ್ಲಿ ಸ್ಟಾರ್ ಪ್ರೇಮ್ ಅದೊಂದು ಸಿನಿಮಾ ಕೊಟ್ಟು ಸೈಲೆಂಟ್ ಆಗ್ತಾ ಇದ್ದಾರ? ಕನ್ನಡ ನಿರ್ದೇಶಕರು ಒಳ್ಳೊಳ್ಳೆ ಕಥೆಯನ್ನ ಬರೀತಿದ್ದಾರೆ. ಯಾಕೆ ಕನ್ನಡದ ನಟರು ನಟನೆಗೆ ಹಿಂಜರಿತಾ ಇದ್ದಾರೆ? ಇದೇ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ದರ್ಶನ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವರ್ಷಕ್ಕೆ 1 ಅಥವಾ 2 ಸಿನಿಮಾಗಳನ್ನ ಕೊಡ್ತಾ ಇದ್ರು. ಆದರೆ ಅವರು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಕೊಡೋಕೆ ಆಗ್ತಾ ಇಲ್ಲ. ಇನ್ನು ಸುದೀಪ್ ಅನ್ನುವಂತಹ ವಿಚಾರಕ್ಕೆ ಬಂದ್ರೆ, ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳ ಸಾಗರವೇ ಇದೆ. ಆದರೆ ಸಿಸಿಎಲ್ ಬಿಗ್ ಬಾಸ್ ಶೋ ಅಂತ ಹೇಳಿ ಅವರು ಕೂಡ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಗಣೇಶ್ ಕೂಡ ರಿಯಾಲಿಟಿ ಶೋ ಹಿಂದೆ ಬಿದ್ದ್ಬಿಟ್ಟಿದ್ದಾರ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಯಶ್ ಫ್ಯಾನ್ ಇಂಡಿಯಾ ಸ್ಟಾರ್ ಆಗಿಬಿಟ್ಟಿದ್ದಾರೆ. KGF 1, KGF 2 ಕೊಟ್ಟು ಈಗ ಫ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಅವರ ಸಿನಿಮಾಗಳು 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಬರ್ತಾ ಇದೆ. ಹಾಗಾದರೆ ಕನ್ನಡ ಇಂಡಸ್ಟ್ರಿಗೆ ಸಿನಿಮಾ ಕೊಡೋರೇ ಅಲ್ವಾ? ಎಲ್ಲಿ ಹೋದ್ರು ಮಂಗಳೂರಿನ ಶಟ್ರಲ್ಲ, ಲವ್ಲಿ, ಫ್ರೇಮ್, ಪ್ರಜ್ವಲ್ ಎಲ್ಲಿ ಹೋದ್ರು? ಎಲ್ಲ ಸ್ಟಾರ್ ನಟರೆಲ್ಲ ಸೈಲೆಂಟ್ ಆಗಿರೋದು ಯಾಕೆ? ದೊಡ್ಡ ನಿರ್ಮಾಪಕರು ಕೂಡ ಸೈಲೆಂಟ್ ಆಗಿದ್ ಯಾಕೆ? 2024ರಲ್ಲಿ ಬಂದಿರುವಂತಹ ಚಿತ್ರಗಳೆಲ್ಲವೂ ಕೂಡ ಆವರೇಜ್ ಹಿಟ್. ಸ್ಟಾರ್ ನಟರ ಕಥೆ ಆಯ್ಕೆ ಎಡವ್ತಾ ಇದ್ದಾರ ಹಾಗಾದ್ರೆ? ಅಥವಾ ನಟರಿಗೆ ಒಳ್ಳೆಯ ಸ್ಕ್ರಿಪ್ಟ್ ಸಿಗ್ತಾ ಇಲ್ಲ? ಹಾಗಾದ್ರೆ ಕನ್ನಡ ಇಂಡಸ್ಟ್ರಿಯ ಕಥೆ ಏನು? ಈ ವರ್ಷವಾದ್ರೂ ಹಿಟ್ ಸಿನಿಮಾವನ್ನ ಕೊಡ್ತಾರಾ ಕನ್ನಡದ ನಟರು? ಯುವ ನಟರಿಗೆ ಸಪೋರ್ಟ್ ಮಾಡುವಂತಹ ಹಿರಿಯ ನಟರೇ ಇಲ್ವಾ ಹಾಗಾದ್ರೆ? ಎಸ್, ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನುವಂತಹ ಕನಸನ್ನ ಇಟ್ಟುಕೊಂಡು ಹೊಸ ಕಥೆಯನ್ನ, ಸ್ಕ್ರೀನ್ ಪ್ಲೇಯನ್ನ ಅಥವಾ ನಿರ್ಮಾಪಕರ ಕಾಲಿಗೆ ಬಿದ್ದು, ಸರ್ ನಾವು ಹೊಸದಾಗಿ ಹುಡುಗರೆಲ್ಲ ಸಿನಿಮಾ ಮಾಡ್ತಿದ್ದೇವೆ ಸರ್ ಅಂತ ಹೇಳಿ ಕಾಲ್ ಹಿಡಿದು ಕೈ ಹಿಡಿದು ಬಂದಿರುವಂತಹ ಸಿನಿಮಾಗಳು ಕೂಡ ಇದಾವೆ. ಆದರೆ ಹಿಟ್ ಸ್ಟೋರಿಯನ್ನ ಕೊಡಬೇಕು, ನಮ್ಮ ಅಭಿಮಾನಿಗಳನ್ನ ಖುಷಿ ಪಡಿಸಬೇಕು ಎನ್ನುವಂತಹ ಉನ್ಮಾದದಲ್ಲಿ ಸರಿಯಾದ ಸಿನಿಮಾಗಳನ್ನ ಮಾಡ್ತಾ ಇಲ್ವಾ? ಅಂತಂದ್ರೆ ಸ್ಕ್ರಿಪ್ಟ್ಗಳನ್ನ ಸರಿಯಾಗಿ ಚೂಸ್ ಮಾಡ್ತಾ ಇಲ್ವಾ? ರಿಷಬ್ ಶೆಟ್ಟಿ ಎಲ್ಲಿ ಹೋಗಿದ್ದಾರೆ? ಸಪ್ತಸಾಗರದ ಆಚೆ ಎಲ್ಲೋ 1, 2 ಆದ್ಮೇಲೆ ಎಲ್ಲಿ ಹೋದ್ರು? ಅವರ ರಿಚರ್ಡ್ ಆಂಥೋನಿಯ ಬಗ್ಗೆ ನಿಜಕ್ಕೂ ಕೂಡ ಅಪ್ಡೇಟ್ಸೇ ಬರ್ತಾ ಇಲ್ಲ.
ರಿಷಬ್ ಶೆಟ್ಟಿ ಅವರಂತೂ ಕಾಂತಾರ 2ದಲ್ಲಿ ಬ್ಯುಸಿ ಇದ್ದಾರೆ. ಹಾಗಾದ್ರೆ ಮನರಂಜನೆ ಕೊಡೋರು ಯಾರು? ಇದೇ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಕೂಡ ಫ್ಯಾನ್ ಇಂಡಿಯಾ ಸಿನಿಮಾನೇ ಬೇಕು, ಫ್ಯಾನ್ ಇಂಡಿಯಾ ಸಿನಿಮಾನೇ ಬೇಕು ಅಂತಂದ್ರೆ ನೀವು 3 ವರ್ಷಕ್ಕೊಂದ್ಸಲ ಸಿನಿಮಾ ನೋಡ್ಬೇಕಾಗತ್ತೆ, 4 ವರ್ಷಕ್ಕೊಂದ್ಸಲ ಸಿನಿಮಾ ನೋಡ್ಬೇಕಾಗತ್ತೆ. ದೊಡ್ಡ ದೊಡ್ಡ ನಟರನ್ನ ಬೆಳೆಸ್ತಾ ಇದ್ದೀರಾ, ಅದರ ಜೊತೆಗೆ ಸಣ್ಣ ಪುಟ್ಟ ಒಂದು ನಟರನ್ನು ಬೆಳೆಸುವಂತಹ ಪ್ರಯತ್ನವನ್ನ ಮಾಡಿ. ಎಸ್,